ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮಲಿಂಗಾರೆಡ್ಡಿ ರಾಜೀನಾಮೆಗೆ ಸಿಎಂ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ನನಗೆ ತುಂಬಾನೇ ಆತ್ಮೀಯರು ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಜೊತೆ ನಾನು ಮಾತನಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು. ನಿನ್ನೆ ಕೂಡ ಫೋನ್ ನಲ್ಲಿ ಮಾತನಾಡಿದ್ದಾರೆ, ಬಟ್ ವರ್ಕೌಟ್ ಆಗಿಲ್ಲ. ಈಗ ಮತ್ತೆ ಮಾತನಾಡ್ತೀನಿ, ಶೀಘ್ರವೇ ಗೊಂದಲ ನಿವಾರಣೆ ಮಾಡ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಭರವಸೆ ಕೊಟ್ಟಿರೋದು. ರಾಮಲಿಂಗಾರೆಡ್ಡಿ ನನ್ನ ಆತ್ಮೀಯ ಗೆಳೆಯ, ಅವ್ರ ಜೊತೆ ಮಾತಾಡ್ತೀನಿ, ಎಲ್ಲ ಗೊಂದಲವನ್ನು ಕೂಡ ಬಗೆಹರಿಸ್ತೀನಿ ಅನ್ನೋದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಗೆ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಮೂಲಕ ಗೊಂದಲ ನಿವಾರಣೆ ಮಾಡ್ತೀನಿ ಅಂತ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ. ಬಟ್ ಎಲ್ಲವೂ ಸರಿ ಹೋಗುತ್ತಾ ಇನ್ನೂ ಕೂಡ ಕ್ವೆಶ್ಚನ್ ಮಾರ್ಕ್. ಯಾಕೆಂದ್ರೆ ರಾಜೀನಾಮೆ ಕೊಟ್ಟಿದ್ದಾಗಿದೆ, ಮುಂದೇನು ಅಂಗೀಕಾರಗೊಳ್ಳುತ್ತಾ, ಮತ್ತೆ ಮನವೊಲಿಸುವಂತ ಪ್ರಯತ್ನ ಆಗುತ್ತಾ? ಹೈಕಮಾಂಡ್ ನಾಯಕರು ಕೂಡ ಇವತ್ತು ರಾಹುಲ್ ಗಾಂಧಿ ಬರ್ತಿದ್ದಾರೆ, ಅವ್ರ ಜೊತೆಗೂ ಕೂಡ ಮಾತನಾಡ್ತಾರಾ? ಇದೆಲ್ಲವೂ ಕೂಡ ಕುತೂಹಲ ಇದೆ. ರಾಮಲಿಂಗಾರೆಡ್ಡಿ ಅವರ ಜೊತೆ ನಾನು ಮಾತನಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ರಾಜೀನಾಮೆ ಕೊಟ್ಟಂತ ವಿಚಾರ ತಲುಪಿದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ನನ್ನ ಆತ್ಮೀಯ ಗೆಳೆಯರು, ಅವ್ರ ಜೊತೆಗೆ ನಾನು ಮಾತನಾಡ್ತೀನಿ, ನಿನ್ನೆ ಕೂಡ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಬಟ್ ರಾಮಲಿಂಗಾರೆಡ್ಡಿ ಅವರು ನನಗೆ ಕೊಡ್ತೀನಿ ಅಂತ ಯಾವ ಖಾತೆ ಭರವಸೆ ಕೊಟ್ಟಿದ್ರು ಅದೇ ಬೇಕು ಅಂತ. He is a great friend. We are very closest friend among the cabinet. We will sort out the problem. He is my colleague. Nothing to worry. He is a great friend. We are very closest friend among the cabinet. We will sort out the problem. He is my colleague. Nothing to worry. He is a great friend. We are very closest friend among the cabinet. We will sort out the problem. He is my colleague. Sort out